ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗೇ ಎದ್ದು ಭೀಮ್ ನಮಾಸೆ ಆಗಿರೋದ್ರಿಂದ ಮಾರ್ನಿಂಗೇ ಪೂಜೆ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ ಪಾದ ತೊಳೆಯೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಅವರು ಕೂಡ ಹೊರಗಡೆ ಹೋಗಿದ್ರು, ಬಂದರು, ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ. ಅಡಿಗಡಿಗೊಂದು ಗುಡಿ ಪೂಜಿಸಿ ದಿನವಿಡಿ ಪತಿಯೊಳಗಿರುವಳು ಸತಿಯು, ಸತಿಯು ಅವಳೇ ಮತಿಯು ಅವಳೇ ಬಾಳಿನ ಹಾಡಿಗೆ ಶ್ರುತಿಯು. ಪತಿಯ ಏಳಿಗೆ ಸತಿಯ ಕೈಲಿದೆ, ಪತಿಹಿತವೇ ಸುಖ ಮಾಂಗಲ್ಯವೇ ಮುಖ ತೆನ್ನುವ ಸತಿಯೇ ಉಸಿರಿನ ತನಕ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ, ಮನಕ್ಕೆ ಕೊಡತಿ ಮನೆಗೆ ಗರತಿ. ಸೊ ಗಾಯ್ಸ್, ಇವತ್ತು ಭೀಮ್ ನಮಾಸೆ ಇರೋದ್ರಿಂದ ಪಾದ ತೊಳೆದೆ ಅಂತ ನನ್ನ ಹಸ್ಬೆಂಡು 500 ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದಿಷ್ಟಕ್ಕೆ ಮುಕ್ತಾಯ ಆಗಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಹಸು ಬಂದು ನಿಂತಿತ್ತು. ನನ್ನ ಹಸ್ಬೆಂಡ್ ಬಾಳೆಹಣ್ಣು ಹಾಕಿದ್ರು, ಅದನ್ನು ತಿನ್ಕೊಂಡು ಕೂಡ ಅದು ಹೋಗ್ತಿರ್ಲಿಲ್ಲ. ಇವತ್ತು ರಾಯರ ದಿನ ಆಗಿರೋದ್ರಿಂದನೇ ಏನೋ ಗೊತ್ತಿಲ್ಲ, ಒಳ್ಳೆ ಪಾಸಿಟಿವ್ ವೈಬ್ಸೇ ಇತ್ತು. ಸೊ ರಾಯರ ಪ್ರಸಾದನೂ ಕೂಡ ಸಿಕ್ತು, ಹಸುನೂ ಬಂದು ನಿಂತಿತ್ತು. ಸೊ ನಾನು 2 ಬಾಳೆಹಣ್ಣು ಕೊಡೋಣ ಅಂತ ಹೋದೆ. ಅದ್ರ ಕೊಂಬು ನೋಡಿದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಅದಕ್ಕೆ ಗೇಟ್ ಒಳಗಡೆ ನಿಂತ್ಕೊಂಡೇ ಕೊಟ್ಟೆ. ಸೊ ಅದು ಅಷ್ಟು ಮುಂದೆ ಹೋಗ್ತಿದ್ರು ಮುಖ ಮುಂದಕ್ಕೆ ಆಗ್ತಾಯಿತ್ತು. ನಾನು ಅದಕ್ಕೆ ನಮಸ್ಕಾರನೂ ಕೂಡ ಮಾಡಿಕೊಂಡೆ. ಏನೋ ಇವತ್ತು ಫುಲ್ ಖುಷಿ ಅಂತಲೇ ಅನ್ನಿಸ್ತು, ಯಾಕೆಂದರೆ ಗುರುವಾರ ಅಲ್ಲಿ ಪ್ರಸಾದನೂ ಸಿಕ್ತು ರಾಯರಿಂದ, ಇಲ್ಲಿ ಹಸುನೂ ಬಂದು ನಿಂತಿದೆಯಲ್ಲ ಅಂತ ಫುಲ್ ಹ್ಯಾಪಿ ಆಯಿತು. ಸೊ ಗೈಸ್, ಪೂಜೆ ಎಲ್ಲ ಮುಗೀತು. ಇವಾಗ ಟಿಫನ್ಗೆ ದೋಸೆ, ಚಟ್ನಿ, ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಸೊ ಅದನ್ನು ತಿನ್ಕೊಂಡು ನಾವು ಅಮ್ಮನ ಮನೆಗೆ ಅಜ್ಜಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಮ್ಮ ವೆಲ್ಕಮ್ ಮಾಡೋಕ್ಕೆ ಅಂತಲೇ ಒಬ್ಬರು ನಿಂತಿರ್ತಾರೆ. ನಮ್ಮ ಹುಡುಗಿ ವೆಲ್ಕಮ್ ಮಾಡೋಕ್ಕೆ ನಿಂತಿದೆ ನೋಡಿ ಗೈಸ್, ಹಿಂಗೆ ಆಡ್ತಿದ್ದಾಳೆ ನೋಡಿ. ಸೋಫಾ ಕವರ್ನ ಬುಕ್ ಮಾಡಿದ್ದೆ, 163 ರೂಪಾಯಿಗೆ ಮೀಶೋಲಿತ್ತು. ಹೇಗಿದೆ ಕ್ವಾಲಿಟಿ ಅಂತ ಗೊತ್ತಿಲ್ಲ. ಸೊ ನಮ್ಮಮ್ಮ ಓಪನ್ ಮಾಡ್ತಾ ಇದ್ದಾರೆ, ನೋಡಬೇಕು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ನನಗೆ ತುಂಬ ಇಷ್ಟ, ಅದು ಸ್ವಲ್ಪ ಬ್ಲ್ಯಾಕೇ ಇದೆ, 3 ಸೀಟ್ ಏನೋ ಇದೆ ಅಷ್ಟೇ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಥರ ತೊಗೊಂಡಿದ್ದೆ. ಚೆನ್ನಾಗಿದೆ, ಕ್ವಾಲಿಟಿನೂ ಕೊಡ್ಬೋದು, ವರ್ತಿದೆ. ಪ್ರೈಸ್ ಬಂದು 163. ಸೊ ಈವ್ನಿಂಗ್ ಮೇಲೆ ನಾನು ಅಪ್ಪ ಅಮ್ಮ 3 ಜನನೂ ಟೆಂಪಲ್ಗೆ ಹೋಗಿದ್ದು ಬಂದ್ವಿ. ಸ್ವಲ್ಪ ಮಳೆನೂ ಕೂಡ ಬೀಳ್ತಿತ್ತಲ್ಲ, ಸೊ ಅದಕ್ಕೆ ಬಿಸಿಯಾಗಿ ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಟೆಂಪಲಿಂದ ಬಂದು ವಡೆನೂ ಕೂಡ ಮಾಡಿದೆ. ತುಂಬ ಚೆನ್ನಾಗೇ ಬಂದಿತ್ತು. ಸೊ ವಡೆ ತಿನ್ಕೊಂಡು ಅಲ್ಲಿಂದ ನಮ್ಮ ಮನೆ ಕಡೆ ಬಂದ್ವಿ. ಸೊ ಗಾಯ್ಸ್, ಟೆಂಪಲ್ಗೆ ಹೋಗಿದ್ದು, ಹಾಗೆ ಅಮ್ಮನ ಮನೆಗೆ ಹೋಗಿದ್ದು, ಅಜ್ಜಿನ ಮಾತಾಡಿಸ್ಕೊಂಡು ಬಂದ್ವಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.